ನಂಜನಗೂಡಿನ ಹಲ್ಲೆರೆ ಗ್ರಾಮದಲ್ಲಿ ಅಂಬೇಡ್ಕರ್ ನಾಮಫಲಕ ವಿಚಾರದಲ್ಲಿ 2 ಕೋಮುಗಳ ಘರ್ಷಣೆ ಪ್ರಕರಣ ಖಂಡಿಸಿ ತಾಲೂಕು ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ನಾಯಕ ಸಮುದಾಯದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಜಿಲ್ಲಾ ಮತ್ತು ತಾಲೂಕು ಆಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ನಾಯಕ ಜನಾಂಗದವರಿಗೆ ಸೂಕ್ತ ರಕ್ಷಣೆ ನೀಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂದು ಒತ್ತಾಯಿಸಿ ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಎಲ್ಲಿ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಬೇಕು ನಾಯಕ ಸಮಾಜ ಅನೇಕರನ್ನು ಬಂಧಿಸಿದ ತಾಲೂಕು ಆಡಳಿತಕ್ಕೆ ನಾಯಕ ಸಮಾಜ ಅನೇಕರನ್ನು ಗಲಾಟೆಯನ್ನು ತಡೆಯಲು ವಿಫಲವಾಗಿರುವ ನಂಜನಗೂಡು ತಾಲೂಕು ಆಡಳಿತಕ್ಕೆ ಬೇಕೇ ಬೇಕು ಅಂದ್ರೇಗನ ನಾಯಕ ಸಮಾಜದ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿರುವ ತಾಲೂಕು ಆಡಳಿತಕ್ಕೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿರುವ ತಾಲೂಕು ಆಡಳಿತಕ್ಕೆ ಬೇಕೇ ಬೇಕು. ಅದನ್ನ ಇವಾಗ ಕರೆದು ಕ್ಯಾನ್ಸಲ್ ಮಾಡಿ ಅಥವಾ ಏನೋ 2 ಜನಗಳನ್ನು ಕರೆದು ಮಾಡಬಹುದಿತ್ತು. ಫೆಬ್ರವರಿ 2021ರಲ್ಲಿ ಚೌರಿಕರಿಗೆ ಏನೋ ಒಂದು ಇದು ಮಾಡಲಿಲ್ಲ ಅಂತ ಅಲ್ಲೊಂದು ಒಂದು ಗಲಾಟೆ ಆಯ್ತು. ಆಗ್ಲೂ ಕೂಡ ನಾಯಕ ಜನಾಂಗದ ಹರಿಚಂದ್ರನ ಕರೆಸಿ ನಾವು ಚಲೋ ಮಾಜಿ ಶಾಸಕರಾದಂತ ಹರ್ಷವರ್ಧನ್ ಅವರು ಅವತ್ತು ತಾಲೂಕು ದಂಡಾಧಿಕಾರಿಯಾಗಿದ್ದಂತ ಮಹೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಕರೆಸಿ ಸರ್ಕಲ್ ಇನ್ಸ್ಪೆಕ್ಟರ್ ತಳವಾರಿದ್ರು. ದೊಡ್ಡ ಗಂಟೆಗಳನ್ನ ಚಳಮಾರ್ಗಗಳನ್ನ ತೀರ್ಮಾನ ಮಾಡಿದ್ವಿ. ಅವತ್ತು ದಲಿತ ಮುಖಂಡರಾದ ನಾರಾಯಣನವರಿದ್ರು, ಕಾರ್ಯ ಬಸವಣ್ಣವರಿದ್ರು. ಇವ್ರನ್ನೆಲ್ಲರೂ ಕುಳಿಸ್ಕೊಂಡು ನಾವು ಕೂಡ ನಮ್ಮ ನಾಯಕ ಜನದ ಮುಖಂಡರು ಅವತ್ತು ಶಾಂತಿಯುತ ಬಗೆಹರಿಸ್ಲಿಲ್ಲ. ನೀವು ಅದೇ ರೀತಿ ಮಾಡಿದ್ರೆ ಬಗೆಹರಿತಿರ್ಲಿಲ್ಲ. ಇದೆ ಯಾಕೆ ಈ ತರ? ಅವರು ವಾಲ್ಮೀಕಿ ಮತ್ತು ಅಂಬೇಡ್ಕರ್ ಅವ್ರಿಗೆ ನಾವು ಗೌರವ ಕೊಡ್ತೀವಿ. ಕಾನೂನು ಹುಟ್ಟಿದೇಟ್ಲಿ ಮಗು ಎದ್ದು ನಡೆಯಲ್ಲ. ಒಂದೇ ಮಕ್ಕಳು ತಾಯಿಲಿ ಭಿನ್ನಾಭಿಪ್ರಾಯ ಇರುತ್ತೆ. ಇನ್ನು ಬೇರೆ ಬೇರೆ ತಾಯಿ ಮಕ್ಕಳು ಹುಟ್ಟಿದೀವಿ, ನಾವು ಬೇರೆ ಜಾತಿಲಿ ಹುಟ್ಟಿದೀವಿ, ಬೇರೆ ಬೇರೆ ಧರ್ಮದಲ್ಲಿ ಇರ್ತೀವಿ. ಎಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಕಿರಳಿಸ್ತೀಯ ಶಾಂತಿ ಕಾಪಾಡ್ಬೇಕು ಅಂತೇಳಿ ಅದನ್ನ ಶಾಂತಿಯುತವಾಗಿ ಬಗೆಹರಿಸ್ಬೇಕು. ಯಾವುದೇ ಕ್ರಾಂತಿಕಾರಿಯಾಗಿ ಹೋಗಿ ಅಲ್ಲಿ ಹೋದವರು ನೀವು ನೋಡಿರ್ಬೋದು, ಬೈಕ್ಗಳನ್ನ ಸೀಸ್ ಮಾಡಿದ್ದಾರೆ ನಮ್ಮ ಪೊಲೀಸ್ನವರು. ಹೊರಗಡೆಯಿಂದ ಹೋಗಿರೋದು ಬೈಕ್ಗಳು, ಅವ್ರನ್ನ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಹೊರಗಡೆ ಅವ್ರು ಹೋಗ್ಲಿಲ್ಲ ಅಂದ್ರೆ ಈ ಗಲಾಟೆಗಳು ಪ್ರೇರಣೆನೇ ಇಲ್ಲ. ಈವಾಗ್ಲೂ ಕೂಡ ಹೇಳ್ತಾ ಇದೀವಿ, ಈವಾಗ್ಲೂ ಅವ್ರು ಅಣ್ಣ ತಮ್ಮದಿರಾಗಿದ್ದಾರೆ. ನಾವು ಕೂಡ ಅವತ್ತು ಬಾತ್ ಮಾಡಿಸಿದ್ದಾರೆ. ನಾವು ತನಿಖೆ ನಾವು ಅಲ್ಲಿ ಹೋದಾಗ ಭೇಟಿ ಮಾಡಿದಾಗ ಬಾತ್ ಮಾಡಿಸಿದ್ದಾರೆ. ಏನಕ್ಕೆಪ್ಪ? ಯಾವ ಉತ್ಸವ ಇತ್ತು, ಯಾವ ಕಾರ್ಯಕ್ರಮ ಇತ್ತು? ಉದ್ದೇಶಪೂರ್ವಕವಾಗಿ ಬಾತ್ ಮಾಡಿಸಿ ಅಲ್ಲಿ 150 ಜನ ತಿನ್ನಷ್ಟು 2000 ಜನ ತಿನ್ನಷ್ಟು ಬಾತ್ ಮಾಡಿಸಿ ಎಲ್ಲರನ್ನೂ ಕರೆಸಿ ಏನಕ್ಕೆ ಬೇಕಿತ್ತು? ಆಗ್ಬಾರ್ದು, ಈ ತರ ಆಗ್ಬಾರ್ದು. ಅವೆರಡು ಕೂಡ 2 ಜನಾಂಗನೂ ಕೂಡ ಶೋಷಿತ್ರೆ. ನಾ ಹೇಳುವ ಎಲ್ಲ ಜನಾಂಗನೂ ಕೂಡ ಅಂಬೇಡ್ಕರ್ ಅವರ ಫಲಾನುಭವಿಗಳೇ. ವಾಲ್ಮೀಕಿ ಮಾರುಸಿ ಯಾವುದೋ ಒಂದು ಜಾತಿಗೆ ರಾಮಾಯಣ ಬರೆದಿಲ್ಲ, ರಾಮರಾಜ್ಯ ಆಗ್ಲಿ ಅಂತ. ಎಲ್ಲ ಜನಾಂಗಕ್ಕೂ ಕೂಡ ರಾಮರಾಜ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೋ ಒಂದು ಜಾತಿಗೆ ಬರೆದಿಲ್ಲ, ಅವರು ಕೂಡ ಎಲ್ಲರಿಗೂ ಕೂಡ ಅದು. ಬಸವಣ್ಣವರು ಕೂಡ ಎಲ್ಲ ಜಾತಿಗೂ ಕೂಡ ಕೊಟ್ಟರು. ಇವರು ವಿಚಾರಗಳನ್ನ ಜನರಿಗೆ ತುಂಬಿ ಅವರ ಮೂರ್ತಿಗಳೆಲ್ಲ, ಅವರ ಫಲಕಗಳನ್ನೆಲ್ಲ ಯಾರನ್ನು ಕೂಡ ಪ್ರೀತಿಸುವಂತ ಗೆಲ್ಲಿ, ಮನಸ್ಸನ್ನ ಪ್ರೀತಿಸುವಂತ ಗೆಲ್ಲಿ. ಒಬ್ಬ ಮನಸ್ಸನ್ನೆಲ್ಲ ಕೆಲಸ ಮಾಡಿಸ್ಬೇಕಾದ್ರೆ ಪ್ರೀತಿಯಿಂದ ಮಾಡಿಸಿ, ಬಲವಂತದಿಂದಲ್ಲ. ಬಲವಂತದಿಂದ ಈ ದೇಶದಲ್ಲಿ ಯಾವುದನ್ನು ಕೂಡ ಮಾಡಕ್ ಸಾಧ್ಯ ಇಲ್ಲ. ಮನುಷ್ಯ ಪ್ರೀತಿಯಿಂದ ಮಾಡಿದ್ರೆ ನಾಗರಾವನು ಕೂಡ ಪಳಗಿಸ್ತಾನೆ.